ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಕ್ಲಾಸಲ್ಲಿ ಫೆದರ್ ಸ್ಟಿಚ್ಚಲ್ಲಿ ಇನ್ನೊಂದು ವೆರೈಟಿನ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಇಲ್ಲೊಂದು ಸೆಂಟರ್ ಪಾಯಿಂಟನ್ನು ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಒಂದು ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಮತ್ತು ಮೂರನೇ ಲೇಯರು ಇದಿಷ್ಟಿರುತ್ತೆ. ಇದಕ್ಕೆ ನಾನು ಏನು ಪಾಯಿಂಟ್ ಕೊಟ್ಟಿದ್ದೀನಿ ಅಂತಂದರೆ, ಇಲ್ಲಿ ಬಂದು ನೋಡಿ, ಇಲ್ಲಿ ಸೆಂಟರ್ ಪಾಯಿಂಟಿಗೆ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿಗೆ 1 2 3. ಇದನ್ನು ನಾವು ಆರ್ಡರಲ್ಲಿ ಹೇಗೆ ನಾವು ವರ್ಕ್ ಮಾಡೋದು ಅಂತ ಅನ್ನೋದಾದರೆ ಹೇಗೆ ಹೇಳ್ತೀನಿ ನೋಡಿ. ಇಲ್ಲಿ ಬರ್ತಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಎಸ್ ಇರುತ್ತೆ. ಇಲ್ಲಿಂದ ನಾವು ಎಸ್ಸಿಂದ ಪಾಯಿಂಟಿಂದ ತೆಗೆದು ನಾವು ಎಲ್ಲಿಗೆ ಹಾಕಬೇಕು ಫಸ್ಟು ಅಂದರೆ 2ನೇ ನಂಬರ್ಗೆ ಹಾಕಿ 3ನೇ ನಂಬರ್ಗೆ ಹೋಗಿ ಪುನಃ 1ನೇ ನಂಬರ್ಗೆ ಬರಬೇಕು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬಾ ಎಫೆಕ್ಟಿವ್ ಇರುವಂತಹ ಡಿಸೈನ್ಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, 2 ಎಳೆ ಆ್ಯಸ್ ಇಟ್ ಈಸ್ ನಾನು ದಾರನ ತಗೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಂಟರ್ ಪಾಯಿಂಟ್ಗೆ ದಾರನ ಹಾಕ್ಕೊಂಡು ನಾನು ಅದಕ್ಕೆ ಲಾಕನ್ನು ಮಾಡ್ಕೋತೀನಿ. ನೋಡಿ, ಲಾಕನ್ನು ಮಾಡಿಕೊಂಡು ನೋಡ್ತಾ ಇದ್ದೀರಾ, ಇಲ್ಲಿ 2ನೇ ನಂಬರ್ಗೆ ಇಲ್ಲಿ 2ನೇ ನಂಬರ್ಗೆ ಹೋಗ್ತೀನಿ. 2ನೇ ನಂಬರ್ಗೆ ಹೋಗಿ ಪುನಃ ಇಲ್ಲಿಂದ ಇಲ್ಲಿ 3ನೇ ನಂಬರ್ಗೆ ಹೋಗಿ ಲಾಕನ್ನು ಮಾಡ್ಕೋತೀನಿ. ಆಯ್ತಲ್ವ? ಈಗ ನೀವು ನೋಡ್ಬೋದು ಎಲ್ಲಿಗೆ ಹಾಕೋದು ಅಂತ ಅನ್ನೋದಾದರೆ 1ನೇ ನಂಬರ್ಗೆ ನಾನು ಬರ್ತೀನಿ. ಪುನಃ ಇಲ್ಲಿಂದ ಏನು ನಾವು ಸೆಂಟರ್ ಪಾಯಿಂಟಲ್ಲೇ ಇತ್ತಲ್ಲ ಅಲ್ಲಿಗೆ ತಗೊಂಡು ಪುನಃ ನಾವು ಹೋಗೋದು ಇಲ್ಲಿ 3ನೇ ನಂಬರಿಗೆ. ನೋಡಿ, 3ನೇ ನಂಬರ್ಗೆ ಹೋಗಿ ವಾಪಸ್ ಬರ್ತಾ ನಾನು ಇಲ್ಲಿಂದ 1ನೇ ನಂಬರ್ಗೆ ಬರ್ತೀನಿ. 1ನೇ ನಂಬರ್. ಈಗ ಇಲ್ಲಿಂದ 2 ದಾರನ ಎಳ್ಕೊಂಡು ನಾವು ಇಲ್ಲಿಂದ ಎಲ್ಲಿಗೆ ಹೋಗಬೇಕು? 2ನೇ ಪಾಯಿಂಟ್ಗೆ ಹೋಗಬೇಕಾಗತ್ತೆ. 2ನೇ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ನಾವು 3ನೇ ಪಾಯಿಂಟ್ಗೆ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕೊಂಡು ವಾಪಸ್ ಬಂದು ನಾವು ಇಲ್ಲಿ ಲಾಕನ್ನು 1ನೇ ಚೈನ್ಗೆ ಮಾಡಿಕೊಂಡು ಪುನಃ ಇಲ್ಲಿ ಸೆಂಟರ್ ಪಾಯಿಂಟ್ಗೆ ಬರಬೇಕಾಗತ್ತೆ. ಇಲ್ಲಿಂದ ಬಂದು ಪುನಃ ನಾವು ಹೋಗಬೇಕಾಗಿರುವಂಥದ್ದು 3ನೇ ಪಾಯಿಂಟ್ಗೆ. ನೋಡಿ, ಈ ರೀತಿ 3ನೇ ಪಾಯಿಂಟ್ಗೆ ಹೋಗ್ಬಿಟ್ಟು 2ನೇ ಪಾಯಿಂಟಿಂದ ಹೋಗಿ ಅಲ್ಲಿಂದ 3ನೇ ನಂಬರ್ ಏನೋ ನಾನು ಗೆರೆಯನ್ನು ಹಾಕಿದ್ದೀನಲ್ಲ ಅಲ್ಲಿಂದ ವಾಪಸ್ ಬಂದು ಇಲ್ಲಿ 1ಕ್ಕೆ ಬಂದು ಲಾಕ್ ಮಾಡಿ ಪುನಃ ಸೆಂಟರ್ ಪಾಯಿಂಟ್ಗೆ ಬಂದು ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ನೋಡಿ, ಈಗ ನಾನು ಹೋಗ್ತಾ ಇರುವಂಥದ್ದು 2ನೇ ಪಾಯಿಂಟ್ಗೆ. 2ನೇ ಪಾಯಿಂಟಿಂದ ಇಲ್ಲಿ ನೋಡಿ, ಇಲ್ಲಿ ಹೋಗಬೇಕು. ಇದೆಷ್ಟು ನಿಮಗೆ ಎಫೆಕ್ಟಿವ್ ಅಂತಂದರೆ ಪುನಃ ನಾವು 1ಕ್ಕೆ ಬರಬೇಕು. 1ಕ್ಕೆ ಬಂದು ಪುನಃ ನಾವು ಸೆಂಟರ್ ಪಾಯಿಂಟ್ಗೆ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿಂದ ಪುನಃ 2ನೇ ಪಾಯಿಂಟ್ಗೆ ಹೋಗೋಣ. 2ನೇ ಪಾಯಿಂಟ್ಗೆ ಹೋಗ್ಬಿಟ್ಟು ಪುನಃ ಇಲ್ಲಿ 3ನೇ ಪಾಯಿಂಟ್ಗೆ ಹೋಗಿ 3ನೇ ನಂಬರ್ ಮನೆಗೆ ಇಲ್ಲಿಂದ ಬಂದು ನಾವು 1ಕ್ಕೆ ಬಂದು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ನಾವು ಬರಬೇಕಾದಂಥದ್ದು ಇಲ್ಲಿಗೆ. ನಾವು ಸೆಂಟರ್ ಪಾಯಿಂಟ್ ಏನು ಮಾಡಿರ್ತೀವಲ್ಲ, ಸೆಂಟರ್ ಪಾಯಿಂಟ್ ಕಾಣಿಸ್ತಿದೆಯಾ? ಅಲ್ಲಿಗೆ ಬರಬೇಕು. ಬಂದು ನೋಡಿ, ಇದನ್ನು ನೋಡಿ, ಇಲ್ಲಿಂದ 2 ಎಳೆಯನ್ನು ಎಳ್ಕೊಂಡು ಆ ರೀತಿ ಆದಾಗ ಬಿಟ್ಬಿಟ್ಟು ಇಲ್ಲಿ ನೋಡಿ, 2ನೇ ಪಾಯಿಂಟ್ಗೆ ಸ್ಟಾರ್ಟಿಂಗಲ್ಲೇ ಬರಬೇಕು. 2ನೇ ಪಾಯಿಂಟಿಗೆ ಬಂದು ಆ 3ನೇ ಪಾಯಿಂಟ್ ನಂಬರಲ್ಲಿ ನಾವು ಲಾಕ್ ಮಾಡಿ ಅದನ್ನು ವಾಪಸ್ 1ನೇ ನಂಬರಿನ ಮನೆಗೆ ತಂದು ಪುನಃ ಸೆಂಟರ್ ಪಾಯಿಂಟಲ್ಲಿ ಏನು ಮನೆ ಇದೆಯಲ್ಲ ಅಲ್ಲಿಗೆ ಬಂದು ಲಾಕನ್ನು ಮಾಡಿಕೊಂಡು ಅದನ್ನು ವಾಪಸ್ ತಿರುವಾಗಿ ನಾನು ಹೋಗಬೇಕಾಗಿರುವಂಥದ್ದು 2ನೇ ನಂಬರಿನ ಮನೆಗೆ. ಈ ರೀತಿ ನೀವು ನೀಟಾಗಿ ನೋಡಿಕೊಂಡು ಮಾಡ್ಕೊತು ಅಂತಂದರೆ ನಿಮಗೆ ತುಂಬಾ ಚೆನ್ನಾಗಿ ಐಡಿಯಾನು ಬರುತ್ತೆ, ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಬ್ಲೌಸ್ ವರ್ಕಲ್ಲಿ ಆ್ಯಡ್ ಮಾಡ್ಕೊತು ಅಂದರೆ ತುಂಬಾ ಬ್ರೈಡಲ್ ವರ್ಕೇ ಆಗೋಗಿಬಿಡತ್ತೆ. ಇದು ನೀವು ಆದಷ್ಟು ಈ ವಿಡಿಯೋನ ನೀಟಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬಾ ಚೆನ್ನಾಗಿ
ಇದು ಅರ್ಥನೂ ಆಗುತ್ತೆ, ಜೊತೆಗೆ ನಿಮಗೆ ಪ್ರೊಫೆಷನಲ್ ಆಗಿ ವರ್ಕ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ 3ನೇ ಮನೆಗೆ ಹೋಗೋಣ. 2ನೇ ಮನೆಯಿಂದ ಹೋಗಬೇಕಾಗಿರುವಂಥದ್ದು ನಾವು 3ನೇ ಮನೆಯಿಂದ ವಾಪಸ್ 1ನೇ ಮನೆಗೆ ಬರಬೇಕು. 1ನೇ ಮನೆಯಿಂದ ಇರುವಂತಹ ಸೆಂಟರ್ ಪಾಯಿಂಟ್ಗೆ ಬರಬೇಕಾಗತ್ತೆ. ಅದನ್ನು ವಾಪಸ್ ತಿರುವಾಕಿ ಅಲ್ಲೇನು ಲಾಕ್ ಮಾಡೋಗಿಲ್ಲ, ಚೈನ್ ಅಷ್ಟೇ ಮಾಡಬೇಕು. ಪುನಃ ಬರುವಂಥದ್ದು ನಾವು 2ನೇ ಮನೆಯಿಂದ ಹೋಗಿ 3ನೇ ಮನೆಗೆ ಲಾಕನ್ನು ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ಇದೇ ರೀತಿ ಇರುತ್ತೆ ನೋಡಿ. ಇದೇ ರೀತಿ ಬರುತ್ತೆ ನಿಮಗೆ. ತುಂಬಾ ಈ ಡಿಸೈನ್ ಎಲ್ಲ ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಡಿಸೈನ್ ಕಾಣಿಸುತ್ತೆ ಅನ್ನೋದನ್ನು ನೀವೇ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಚೆಂದ ಇದೆ ಡಿಸೈನ್ಸ್ ಅನ್ನೋದನ್ನು. ಇದು ಬ್ರೈಡಲ್ ವರ್ಕಿಗೆ ಮಾಡುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಈಗ ನಾವು ಏನು ಮಾಡ್ತಿದ್ದೀವಲ್ಲ, ನಮ್ಮ ಕೆಲಸವನ್ನು ಬಿಟ್ಟು ಈ ರೀತಿ ನೀವು ಕಲೀಲಿ ಅಂತ ಹೇಳಿ ನಾವು ಮಾಡುವಂಥ ಈ ಪ್ರಯತ್ನ ನಿಮಗೆ, ನೀವು ಕಲಿಯೋದ್ರಿಂದ ನಮಗೆ ಅದು ಸಾರ್ಥಕತೆ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ನಾನು ಹಾಕುವಂತಹ ಎಲ್ಲ ವೀಡಿಯೋಸನ್ನು ನೋಡಿ ಕಲಿಯಿರಿ ಅಂತಲೇ ನಾನು ಹೇಳುವಂಥದ್ದು. ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ವೀಡಿಯೋಸನ್ನೇ ನಾನು ಮಾಡುವಂಥದ್ದು. ನೋಡಿ ಆ್ಯಸ್ ಇಟ್ ಈಸ್ ಹೀಗೆ ಇರುತ್ತೆ. ಈಗ ಇದು ಯಾವ ರೀತಿ ಕೊನೆಯಲ್ಲಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ನೋಡಿ, ಇದಕ್ಕೆ ಒಂದು ಎಂಡನಾಟನ್ನು ಕೊಟ್ಟರೆ ಈ ಡಿಸೈನ್ ಕಂಪ್ಲೀಟ್ ಆಯಿತು. ಈ ಡಿಸೈನನ್ನು ನಾವು ಬ್ರೈಡಲ್ ವರ್ಕಿಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನೋಡಿ. ನೀವು ಎಂಡನಾಟ ಹಾಕೋದನ್ನು ತೋರಿಸಿ ಅಂತ ಕೇಳ್ತಿದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಎಂಡನಾಟ್ ವೀಡಿಯೋ ಇರುತ್ತೆ ನೋಡಿ. ಈ ಡಿಸೈನ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ಈಗಲೇ ಅಬ್ಸರ್ವ್ ಮಾಡ್ಬೋದು. ಇಷ್ಟು ನೀಟಾಗಿ ಫೆದರ್ ಸ್ಟಿಚ್ಚನ್ನು ಯಾವೆಲ್ಲ ಶೇಪಲ್ಲಿ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ. ಆಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಜರಿ ಥ್ರೆಡ್ಡಲ್ಲಿ ಹೆಣ್ಣಾಟ ಹಾಕೋದು ಹೇಗೆ, ಸಿಲ್ಕ್ ಥ್ರೆಡ್ಡಲ್ಲಿ ಹೆಣ್ಣಾಟ ಹಾಕೋದು ಹೇಗೆ ಅನ್ನೋದೆಲ್ಲ ಮುಂದಿನ ವೀಡಿಯೋಸಲ್ಲಿರುತ್ತೆ. ಆ ಟಾಪಿಕನ್ನು ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕೆಂದರೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಂಡನಾಟ. ಹಾಗಾಗಿ ನೋಡಿ, ಈ ವಿಡಿಯೋ ನೋಡ್ತಾ ಇದ್ದಾರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಎಲ್ಲರಿಗೂ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಾವು ಮಾಡುವಂಥ ಪ್ರಯತ್ನ ಅದು ಫಲ ಕೊಡಬೇಕು ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.